ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಅವರ ಪುನರ್ಮಿಲನವಾಗುತ್ತಿದ್ದಂತೆ ರಾಜಕೀಯ ಸಮೀಕರಣಗಳು ಬದಲಾಗುವ ಸಾಧ್ಯತೆ ಇದೆ. ನಾವು ಒಂದಾಗದಿದ್ದರೆ ವಿನಾಶ ಎನ್ನುವ ಘೋಷವಾಕ್ಯ ಮನದಲ್ಲಿಟ್ಟುಕೊಂಡು ಠಾಕ್ರೆ ಸಹೋದರರು ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ BMC ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳುವ ಮೂಲಕ 20 ವರ್ಷಗಳ ನಂತರ ಉದ್ಧವ್ ಮತ್ತು ರಾಜ್ ಠಾಕ್ರೆ ಒಂದುಗೂಡಿದ್ದಾರೆ. बहुत ही बड़ा दिन है मुंबई के लिए, महाराष्ट्र के लिए. No, it's a euphoric feeling. It's a feeling of living up to the expectations of the people who wanted us to come together. ಶಿವಸೇನಾ ಉದ್ಧವ್ ಬಣದ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹಾಗೂ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂದರೆ MNSನ ಅಧ್ಯಕ್ಷ ರಾಜ್ ಠಾಕ್ರೆ BMC ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವುದಾಗಿ ಬುಧವಾರ ಘೋಷಿಸಿದರು. BMCಗೆ ಜನವರಿ 15ಕ್ಕೆ ಚುನಾವಣೆ ನಿಗದಿಯಾಗಿದೆ. नंबर शेयरिंग जो होता है वो व्यापार होता है राजनीति में. यहाँ भाइयों में व्यापार नहीं है. ಈಗ ಉದ್ಧವ್ ಠಾಕ್ರೆ ಕೂಡ MNS ಮತ್ತೆ ಮಹಾವಿಕಾಸ್ ಅಘಾಡಿ ಸೇರಲಿ ಎಂದು ಬಯಸುತ್ತಿದ್ದಾರೆ. ಇದು ಕಾಂಗ್ರೆಸ್ ಸೇರಿದಂತೆ ಮಹಾವಿಕಾಸ್ ಅಘಾಡಿಯ ಇತರ ಪಾಲುದಾರ ಪಕ್ಷಗಳಿಗೆ ತಲೆನೋವಾಗಿದೆ. ವಲಸಿಗ ವಿರೋಧಿ ನಿಲುವು ಹೊಂದಿರುವ ರಾಜ್ ಠಾಕ್ರೆ ಮಹಾವಿಕಾಸ್ ಅಘಾಡಿ ಸೇರಿದರೆ ಅದು ಮೈತ್ರಿಕೂಟದ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದು ಎಂಬ ಆತಂಕ ಮಿತ್ರ ಪಕ್ಷಗಳದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಬಹುತೇಕರಿಗೆ ಈ ಸಹೋದರರ ಪುನರ್ಮಿಲನ ಸಂತಸ ತಂದಿದೆ. ಅಷ್ಟೇ ಅಲ್ಲದೆ 2026ರಲ್ಲಿ ಬಾಳಾ ಠಾಕ್ರೆ ಅವರ ಜನ್ಮ ಶತಮಾನೋತ್ಸವ ಆಚರಣೆಗೂ ಹೊಸ ಉತ್ಸಾಹ ತುಂಬಿದೆ. 2005ರಲ್ಲಿ ರಾಜ್ ಠಾಕ್ರೆ ಶಿವಸೇನೆಯಿಂದ ಹೊರಬಂದಿದ್ದರು. ಉದ್ಧವ್ ಠಾಕ್ರೆ ಅವರೊಂದಿಗಿನ ಮನಸ್ತಾಪದಿಂದ ಶಿವಸೇನೆ ತೊರೆದಿದ್ದ ರಾಜ್ ಠಾಕ್ರೆ 2006ರಲ್ಲಿ MNS ಪಕ್ಷ ಸ್ಥಾಪಿಸಿದ್ದರು. ಇನ್ನು 2019ರಲ್ಲಿ ಮಹಾವಿಕಾಸ್ ಅಘಾಡಿಯ ನೇತೃತ್ವ ವಹಿಸಿದ್ದ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯೂ ಆದರು. ಆದರೆ 2022ರಲ್ಲಿ ರಾಜಕೀಯ ಕ್ಷಿಪ್ರಕ್ರಾಂತಿ ನಡೆದು ಏಕನಾಥ್ ಶಿಂದೆ ಪ್ರವರ್ಧಮಾನಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡರು. ಅದಾಗಿ ರಾಜಕೀಯದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಈಗ ಠಾಕ್ರೆ ಸಹೋದರರು ಒಂದುಗೂಡುವ ಮೂಲಕ ಮರಾಠಿ ಹೆಮ್ಮೆಯ ವಿಷಯ ಮತ್ತೆ ಮುನ್ನೆಲೆಗೆ ಬರುವ ನಿರೀಕ್ಷೆ ಇದೆ.